ಮನೆಗೆಲ್ಲ ಹುಲ್ಲೆಲ್ಲ ಇತ್ತಪ್ಪಯ್ಯನ ಅಡಿ ನೀವು ಬಟ್ಟ ಇವ್ರು ಮೊನ್ನೆ ಫೋನ್ ಮಾಡಿರ ನಾನು ನಿನ್ನೆ ಆಮೇಲೆ ಬೈಕೆ ಕರ್ಕೊಂಡ್ ಅವ್ರು ಇವತ್ತು ಕೇಳಿಸ್ಕೋರ ಅದಕ್ಕೆ ಅವ್ರು ಇಲ್ಲ ಇವತ್ತು ಡಾಕ್ಟರ್ ಇದ್ದೆ ಬೇಗ ಬನ್ನಿ ಅಂತ ಅವ್ನು 5 ನಿಮಿಷ ವೈರ ಮಾತಿದ್ರು ಎಂತೆಂತ ಕಾಯಿಲೆ ಪ್ರಾಣಿಗಳಿಗೆ ಮನುಷ್ಯರಿಗೆ ಬೇಜಾರುತ್ತೆ. ಈ ಒಂದು ವಿಡಿಯೋ ಕಂಡು ಅಪ್ಪ ಒಂದು ಮನ್ಸೂರ್ನ ನುಂಗಿ ಗೊತ್ತಾಯ್ತು ಒಬ್ರು ವಿಡಿಯೋ ಹಾಕ್ತೀವಿ ಅದು ಹೇಳೋದು ಮನ್ಸೂರ್ನ ಅವ ಸತ್ತೇ ಹೋಯ್ತ ಅದು ಎಂತ ಆಯ್ತು ಮಣ್ಣಿನ ನುಂಗ್ತಾ ಯಪ್ಪ ಅವ ಸತ್ತೇ ಹೋಯ್ತ ಒಟ್ಟಿ ಭಕ್ತ ಏನಾಯ್ತು ಎಂತ ಇದೆಲ್ಲ ಇತ್ತು ಕಣೆ ಅವನಿಗೆ ತಪ್ಕೊಂಬ ದಾರಿ ಇಲ್ಲ ಎಂತಂದ್ರೆ ಮಣ್ಣಿನ ಉಂಟಲ್ಲ ಕಾಲ್ಗಿಲ್ಲ ಆದವರು ಅದಕ್ಕೆ ತಪ್ಕೊಂಬ ಆಗ್ತಿಲ್ಲ ಅದಕ್ಕೆ ನಮ್ಮ ಹತ್ರ ಚೂರಿ ಇದ್ರೆ ಮಾತ್ರ ಚೂರಿ ಇದ್ರೆ ಹೋಗಿ ಸೈಡಂಗೆ ಇಟ್ಟರೆ ಆಯ್ತು ಅವ್ನು ನಾ ಇರಬಲ್ಲ ಈಗ ನಿನ್ನೆ ಒಂದು ಯೂಟ್ಯೂಬ್ ಕಂಡು ಒಂದು ದೊಡ್ಡ 10 ವೀಲ್ ಗಾಡಿಗೆ ಉದ್ಗವನ ಹಬ್ಬ ಅಂತಲ್ಲ ವರ್ಷಣೆ ಹಬ್ಬ ಹೋಯ್ತು. ಈಗ ನಮ್ಮಲ್ಲಿ ಮೊನ್ನೆ ನಮ್ಮ ಭಾವ ಬಿದ್ದಿದೆ ಹಬ್ಬ ಬರ್ತಾನೆ ಕಂಡು ಅವರು ಈ ಊರಿನಲ್ಲ ಅವರ ಇಲ್ಲಿ ಹಾಸನ ಅವ್ರಿಗೆ ಅದು ಹಬ್ಬವೆಲ್ಲ ಕಂಡು ಹಬ್ಬದಿಲ್ಲ ಹಿಂಗೆ ಗಮತಿ ಮರ ಬಿದ್ದು ಕಾಣಿಸ್ತಾವ ಇವ್ರು ಟ್ಯಾಕ್ಟ್ರಿ ಬ್ರೇಕ್ ಹೊಡೋದು ಕಾಲೇ ಫ್ರಾಕ್ಚರ್ ಆಗೋಯ್ತು ಅರೆ ಅದು ಈ ಮನೆ ಮನ್ಕೊಂಡ್ರಿ ನಾವಾದ್ರೆ ಹೆದರ್ಕಂತಿಲ್ಲ ನಾನೇ ಹಬ್ಬ ಗಿಬ್ಬ ಅವ್ರಿಗೆ ಗೊತ್ತಿಲ್ಲ ಬ್ರೇಕ್ ಆಗೋದು ಮರ ಬೀಳ್ತಾಳ ಎಂಟು ದಾರಿ ನಮ್ಮನೆಗೆ ಹೊಡೆದಾರೆ ಅಡಿಕಂಬತ್ತೇನೆ ಅಂತ ಆಯ್ತು ಹಾವು ವಾಪಸ್ ಬಂದ ಊರಿಗೆ ಬಣಿ ಬಿದ್ರು ಅಂತ ಆಯ್ತು ಅಂತ ಹೇಳಿದ್ರೆ ಅಲ್ಲೊಂದು ಅಡಿಕಲ್ ಮೊಟ್ಟಿತ್ತು ಇವ್ರು ಅಡಿಕಲ್ ಮೊಟ್ಟೆ ಹೋಗ್ಬೇಕು ಬಿದ್ರೆ ಅಡಿ ಕೂಗ್ರ ಅಲ್ಲಿನ ಜನರೆಲ್ಲ ಓಟಾರ ಹಾಂ ಇನ್ನು ಕಾಲು ಇದಾಯ್ತು ಫ್ರಾಕ್ಚರ್ ಆಯ್ತು ಇಲ್ಲ ಅದು ಹೋಯ್ತು ಅಲ್ಲ ಇಡ್ತಿ ಅಂತ ಮಾಡೋದು ನಾವು ತಗೊಂಡೋಗಿ ಆಲ್ರೆಡಿ ಗುಟ್ಟಿಗೆ ಬಿಡೋದು ನಾನೊಂದು 100 ಬಿಟ್ಟಿದ್ದೀನಿ ಅವ್ರು ತಂದು ಇಲ್ಲಿ ಬಿಟ್ಟಿದ್ದು ಈಗ ಕಣೆ ನಾ ಮೊನ್ನೆ ಇಲ್ಲಿ ಹೋಯ್ತು ಮಂಗಳೂರಿಗೆ ಹೋಯ್ತು ಸೀತಾ ನದಿ ಅಂತ ದೊಡ್ಡ ಕಾಡು ಅಲ್ಲಿ ಎಲ್ಲ ಗಂಟೆಗಳು ಕಾಡಂಗಿತ್ತು ಸಾಯಂಕಾಲ 8 ಗಂಟೆಗೆ 7 ಗಂಟೆಗೆ 8 ಗಂಟೆವರೆಗೆ ಅಲ್ಲಿ ಹಾಕ್ತಿರೋದು ನಂಬುದಿಲ್ಲ ಹಾಂ ಹಂಗಾದ್ರೆ ಅಲ್ಲಿನ ಚಿರತಿನ ತಂದು ಇಲ್ಲಿ ಬಿಡು ಬ್ಯಾಕ್ ಅಡ್ಡ ಏನು ನಾನು ನಿನ್ನೆ ಬ್ರಹ್ಮರ ಓದ್ತೈತೆ ಹಾಗಿಂದ ಒಂದು 10 ನಿಮಿಷ ಮುಂಚೆ ಫೋನ್ ಮಾಡಿದ್ರೆ ಅವ್ರು ನಿಲ್ತಿದ್ದೀರು ಅವ್ರು ಅಡ್ಡಿಲ್ಲ ಈ ಬಟ್ಮಮ್ಮನಲ್ಲ ಅಲ್ಲಿ ಫ್ರೆಂಡ್ ಲೀಡರ್ ನಡೀತಾರೆ ಅವ್ರ ಹೆಂಡತಿ ಅವರೆಲ್ಲ ನಾವು ವೆಯ್ಟ್ ಮಾಡಿ ಅಂದ್ರೆ ವೆಯ್ಟ್ ಮಾಡಿದ್ರು
ಪ್ರಾಬ್ಲಮ್. ಅದೇ ಅವರು ಅದೇ ಅವ್ರನ್ನ ಕಂಡ್ರೆ ನಾವು ಬಾಯಿಲ್ಲ ಜೀವ ಎಂತ ಮಾಡಿದ್ರು ಅಂತ ಪಾಪ. ಅದು ನನಗೆ ಇಷ್ಟು ನೋವು ಇದ್ರ ಬಾಯಿ ಹೇಳೋಕೆ ಬರ್ತಾ ಇಲ್ಲ ಹೇಳಿದ್ರೆ ನಾವು ಕರೆಕ್ಟ್ ಬರುತ್ತೆ. ಅದೇ ನಿಮ್ಮ ಪುಣ್ಯ ಸಿಕ್ಕತ್ತೆ. ನಾನು ಬೇಕಾದ್ರೆ 100 ಹೇಳ್ತೀನಿ, ಅದು ನಿಮ್ಮ ಪುಣ್ಯ ಸಿಕ್ಕತ್ತೆ, ನಮಗೂ ಸಿಕ್ಕತ್ತೆ. ನಾವು ಅದನ್ನು ಖರೀದಿ ಮಾಡಿ ಅಷ್ಟು ದುಡ್ಡು ತಗೊಂಡ್ರು ಪುಣ್ಯ ನಮ್ಗೆ ಸ್ವಲ್ಪ ಸಿಕ್ಕತ್ತೆ. ಖರ್ಚಿಲ್ಲ ದಿನ ಪ್ರಾಣಿಗಳಿಗೆ 2-3 ಸಾವಿರ ರೂಪಾಯಿ ಖರ್ಚಿಲ್ಲ. ಒಳ್ಳೆ ಡಾಕ್ಟರ್ ಮಾರ, ನಾ ಯೂಟ್ಯೂಬಲ್ಲಿ ಹಾಕಿದ್ದೆ ಒಂದು ಒಳ್ಳೆ ಡಾಕ್ಟರ್. ಅವರು ನಾಯಿ ನಮ್ದು ಪರಿವೇದ ಇಲ್ಲ. ಕೆಲವೆಲ್ಲ ದೂರಿಗೆ ಮುಟ್ಟುವುದು ಇದೆಲ್ಲ ಮಾಡುದು. ಪ್ರೋತ್ಸಾಹಿಕ ಅಂತ ಅದೆಂತ ಇಲ್ಲ ಅವರು. ಈಗ ನಮ್ಮ ಮಂತ್ರ ಮುಟ್ಟುದಾರು ಪ್ರೋತ್ಸಾಹಿಕ ಅಂತ. ಈಗ ನನಗೆ ಕಾಯ್ಲಿಕ್ಕೆ ತಂದು ಹೇಳ್ರೆ ಕೊಡಿ ಚೇಂಜ್ ಇಲ್ಲ. ಹಲೋ ಹಾಂ ಎಂತ ಹೇಳ? ಅಲ್ಲ ಮೀನು ಹಿಡ್ತೀರಾ? ಸರಿ ಅಲ್ಲ ದಿಕ್ಕರು ಹೇಳೋದಿಲ್ಲ. ಬೆಳಿಗ್ಗೆ ಕೊಂತಿಗಿಂತ ಎಲ್ಲ ಹಿಡ್ತೀನಿ ಅವ್ರ ಅಕ್ಕ ಸರಿ ಅಕ್ಕ ಮನೇದು 60 ಇತ್ತು, 40 ಕೊಟ್ಟಿದ್ದಿ, 100 ರೂಪಾಯಿ ತಗೊಂಡು ಅಕ್ಕ. ಇನ್ನೇನಕ್ಕೆ 60 ರೂಪಾಯಿ ಕೊಡುತ್ತಿ ಅಲ್ಲ, ಇಲ್ಲಿತ್ತಲ್ಲ 200 ರೂಪಾಯಿ ಕೊಟ್ಟಿದ್ದಲ್ಲ, 100 ತಗೊಂಡಿದ್ದಿ ಅಕ್ಕ. ಪ್ರಾಣಿಗಳಲ್ಲ ಮತ್ತೆಮ್ಮ
ನೀವು ಅದನ್ನೆಲ್ಲ ಹಚ್ಚಿ ಕಮ್ಮಿ ಅಂತ ಇತ್ತು ಬೇಕಾದ್ರೆ ನೀವು ಎಂತ ಮೀನು ಬೇಕಂತ ತಗೊಂಬ ದೊಡ್ಡ ಬೈಗಿ ಕರ್ಸಿ ಮತ್ತೆಂತ ಕೊಡುವಾಯಿ ಅಂಜಲ ಅಲ್ಲ ಮಾರ್ರೆ ಅಲ್ಲಿ ಹಿಡಿತೀರಲ್ಲ ಅದನ್ನ ತಂದು ಸೇಲ್ ಮಾಡೋದು ದನ ಮೀನೆಲ್ಲ ಇಟ್ಟು ಬದಿಗಿಟ್ಟು ಎಲ್ಲೆಲ್ಲ ಅಡಿ ಎಲ್ಲ ಕಣಿ ಅವ್ರವ್ರಿಗೆ ಬೇಕಪ್ಪ ದನ ಮೀನು ಇತ್ತಲ್ಲ ಏನು ನಜೀಮಣ್ಣ ಎಂತ ಮಾರ ನಮ್ಮನ್ನು ಬಿಟ್ಟು ಹಾಕ್ರಲ್ಲ ಮಾರ ಇತ್ಲ ಎಂತ ಬಿಟ್ಟು ಹಾಕೋದು ಅದು ಕೈ ಮಾಡ್ಕಂದ್ರೆ ಅಂತ ನಿಮ್ಗೆ ರಾತ್ರಿಕ ಒಂದು ಬಾಡಿ ತಾಗೋದು ಸೀದಾ ತೀರ್ ಮಾಡ್ಕೊ ಹೋಗ್ದು ಮನೆಗೆ ಎದ್ಕೊ ಓತೇಗ ನಾನು ಅಲ್ಲ